ಹಾಯ್ ಡಿಯರ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 8th 8ನೇ ತರಗತಿಯ ವಿದ್ಯಾರ್ಥಿಗಳ ಒಂದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಲೆಸನ್ ಇದೆ. ಆ ಲೆಸನ್ ಫಾರ್ಮಲ್ಲಿ ನಾಟಕ ಫ್ರೋಸು ಯಾವುದಪ್ಪ ಅಂದ್ರೆ ದ ಸ್ವಾನ್ ಆ್ಯಂಡ್ ದ ಪ್ರಿನ್ಸಸ್. ಹಿಯರ್ ದ ಸ್ವಾನ್ ಆ್ಯಂಡ್ ದ ಪ್ರಿನ್ಸಸ್ ಅಂದರೆ ಏನು? ದ ಸ್ವಾನ್ ಅಂದರೆ ಏನಪ್ಪ ಅಂತಂದ್ರೆ ಹಂಸ ಪಕ್ಷಿ ಇನ್ನೊಂದು ಆ್ಯಂಡ್ ದ ಮತ್ತೆ ಯಾರಪ್ಪ ಅಂತಂದ್ರೆ ರಾಜಕುಮಾರರು. ಯಾವ ರಾಜಕುಮಾರರು ಯಾವ ರೀತಿ ಹಂಸ ಪಕ್ಷಿಯ ಸಲುವಾಗಿ ತಮ್ಮ ಒಂದು ಪ್ರೀತಿ ಹೆಚ್ಚು ಅಥವಾ ತನ್ನದೇ ಅಂತಕ್ಕಂಥ ಒಂದು ಸ್ವಾರ್ಥ ಭಾವ ಹೆಚ್ಚು ಅನ್ನೋದನ್ನು ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನೀವು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಮುಂದೆ ಇಟ್ಕೊಂಡು ಆ ಒಂದು ಕೆಲವೊಂದಿಷ್ಟು ಡಿಫಿಕಲ್ಟ್ ವರ್ಡ್ಸ್ ಮೀನಿಂಗ್ಸನ್ನು ಬರ್ಕೊಳ್ರಿ. ಇಟ್ ವಿಲ್ ಹೆಲ್ಪ್ ಫಾರ್ ಯುವರ್ ಸ್ಟಡಿ. ಓಕೆ, ಫ್ರೋಸ್ 5ನೇದ್ರಿ ಏನದಪ್ಪ ಅಂದ್ರೆ ದ ಸ್ವಾನ್ ಆ್ಯಂಡ್ ದ ಪ್ರಿನ್ಸಸ್, ಹಂಸ ಪಕ್ಷಿ ಮತ್ತು ರಾಜಕುಮಾರರು. ಇದೊಂದು ಏನಪ್ಪ ಅಂತಂದ್ರೆ ಫಾಕ್ ಪ್ಲೇ. ಫಾಕ್ ಪ್ಲೇ ಮೀನ್ಸ್ ಜಾನಪದ ನಾಟಕ ಅದ ನೋಡ್ರಿ. ಇದು ಎಲ್ಲಿದದ ಯಾರ್ದದ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ ಬ್ರ್ಯಾಕೆಟಲ್ಲಿ ಏನಿದೆಪ್ಪ ಅಂದ್ರೆ ಒಂದು ಸ್ವಲ್ಪ ಅಬೌಟ್ ದ ಪ್ಲೇ, ಈ ಒಂದು ನಾಟಕದ ಬಗ್ಗೆ ಇದೆ, ಅದನ್ನು ನೋಡ್ತಾ ಹೋಗೋಣ. ಹೂ ಓನ್ಸ್ ಅ ಬರ್ಡ್ ಆರ್ ಆ್ಯನ್ ಎನಿಮಲ್? ಈಗ ಒಂದು ಪಕ್ಷಿ ಆಗಲಿ ಒಂದು ಪ್ರಾಣಿ ಆಗಲಿ ಹೊಂದಿರ್ತಾರಲ್ಲ, ನಮ್ಮ ಮನೆಯಲ್ಲಿ ಪ್ರಾಣಿಗಳನ್ನ ಸಾಕಿರ್ತೀವಿ ಅಥವಾ ಪಕ್ಷಿಗಳನ್ನು ಪಾರಿವಾಳಗಳನ್ನು ಸಾಕಿರ್ತೀವಲ್ಲ, ಆ ರೀತಿ ಯಾರು ಹೊಂದಿರ್ತಾರಲ್ಲ ಅದು ಯಾವ ರೀತಿ ಅವರಿಗೆ ಸಂಬಂಧಪಟ್ಟಿರ್ತದೆ, ಯಾವ ರೀತಿ ಅದರ ಮಾಲೀಕರಾಗಿರ್ತಾರಪ್ಪ ಅಂದ್ರೆ ದ ಒನ್ ಹೂ ಕ್ಯಾಚಸ್ ಇಟ್, ಅಥವಾ ಅದನ್ನು ಹಿಡಿದುಕೊಂಡು ಬಂದವರು, ಅಥವಾ ಹೂ ಲುಕ್ಸ್ ಆಫ್ಟರ್ ಇಟ್, ಅದನ್ನು ಕಾಳಜಿಪೂರ್ವಕವಾಗಿ ಪ್ರೀತಿಯಿಂದ ನೋಡ್ಕೊಳ್ಳೋರು ಅದು ಮಾಲೀಕರು, ಅಥವಾ ಅದನ್ನು ತೊಗೊಂಡ್ಬಂದವರು ಅಥವಾ ಅದನ್ನು ಎಳೆದುಕೊಂಡು ಬಂದವರು ಅದರ ಮಾಲೀಕರ ಅಂತ ಇಲ್ಲಿ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಉತ್ತರ ನಮಗೆ ಸಿಗಬೇಕಂದ್ರೆ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಈ ಒಂದು ನಾಟಕವನ್ನು ಇಲ್ಲಿ ನೋಡಬೇಕಾಗ್ತದೆ. ಓಕೆ, ಟು ಅಂಡರ್ಸ್ಟ್ಯಾಂಡ್ ದಿಸ್ ರೀಡ್ ದ ಫಾಲೋವಿಂಗ್ ಪ್ಲೇ ವಿಚ್ ಡೀಲ್ಸ್ ವಿತ್ ಆ್ಯನ್ ಇನ್ಸಿಡೆಂಟ್ ಇನ್ ದ ಲೈಫ್ ಆಫ್ ಸಿದ್ಧಾರ್ಥ. ಈ ಒಂದು ಕೆಳಗೆ ಕೊಟ್ಟಂಥ ನಾಟಕವನ್ನು ನಾವು ನೋಡಿದರೆ ಇಲ್ಲೇನಪ್ಪ ಅಂದರೆ ಇಂಥ ಒಂದು ಘಟನೆ ಸಿದ್ಧಾರ್ಥನ ಜೀವನದಲ್ಲಿ ಆಗಿತ್ತು. ಆ ಘಟನೆಗೆ ಯಾವ ರೀತಿ ಇಲ್ಲಿ ಕೊಂಡ್ಕೊಂಬಂದವರು ಅಥವಾ ಅದನ್ನ ಎಳ್ಕೊಂಬಂದವರು ಅದರ ಮಾಲೀಕರ, ಅಥವಾ ಅದನ್ನು ಕಾಪಾಡಿ ಬೆಳೆಸಿ ಪಾಲನೆ ಪೋಷಣೆ ಮಾಡಿ ಅದನ್ನು ಸಾಕಿದವರು ಅದರ ಮಾಲೀಕರ ಅನ್ನೋದು ಕ್ಲಿಯರ್ ಆಗುತ್ತೆ. ಹಾಗಾದರೆ ಇಲ್ಲಿ ಸಿದ್ಧಾರ್ಥ ಅಂದರೆ ಯಾರಪ್ಪ ಅಂದ್ರೆ ನಾವು ಇವತ್ತು ಗೌತಮ ಬುದ್ಧ ಅಂತ ಕರಿತೀವಲ್ಲ, ಇವನ ಮೊದಲ ಹೆಸರು ಏನಿತ್ತಪ್ಪ ಅಂದ್ರೆ ಏನಿತ್ತು ರೀ, ಸಿದ್ಧಾರ್ಥ ಅಂತ ಹೇಳಿತ್ತು. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಇಬ್ಬರು ಇದ್ದಾರೆ, ಹಂಸ ಪಕ್ಷಿ ನಂದು, ಪಾರಿವಾಳ ನಂದು, ಪಕ್ಷಿ ನಂದು, ಇಲ್ಲಿ ಮಿನಿಸ್ಟರ್ಸ್ ಇದ್ದಾರೆ, ಇಲ್ಲಿ ರಾಜ ಇದ್ದಾನೆ. ಈ ಒಂದು ಸ್ಟೋರಿಯನ್ನು ನಾವಿಲ್ಲಿ ನೋಡ್ತಾ ಹೋಗೋಣ್ರಿ. ಫಸ್ಟ್ ಆಫ್ ಆಲ್ ನಾವೇನು ನೋಡೋಣಪ್ಪ ಅಂದರೆ ಕ್ಯಾರೆಕ್ಟರ್ಸನ್ನು ನೋಡೋಣ. ಹಾಗಾದ್ರೆ ಕ್ಯಾರೆಕ್ಟರ್ಸ್ ಪಾತ್ರಗಳು ಯಾವ ಇದಾವಪ್ಪ ಅಂತಂದರೆ ಇಲ್ಲಿ ಮೊದಲನೇದು ಬರೋದು ಶುದ್ಧೋಧನ ಯಾರಪ್ಪ ಅಂದ್ರೆ ದ ಕಿಂಗ್ ಆಫ್ ಕಪಿಲವಸ್ತು, ಈ ಕಪಿಲವಸ್ತುವಿನ ರಾಜ. ಹಾಗಾದ್ರೆ ನೆಕ್ಸ್ಟ್ ಎರಡನೇ ಕ್ಯಾರೆಕ್ಟರ್ ಯಾವುದಪ್ಪ ಅಂದ್ರೆ ದ ಪ್ರಿನ್ಸ್ ಆಫ್ ಕಪಿಲವಸ್ತು, ಈ ಒಂದು ಶುದ್ಧೋಧನನ ಮಗ, ಮುಂದಿನ ರಾಜಕುಮಾರ್, ಯಾರು ಸಿದ್ಧಾರ್ಥ. ನೆಕ್ಸ್ಟ್ ಮೂರನೇದವ ಯಾರಪ್ಪ ಅಂದ್ರೆ ದೇವದತ್ತ, ಸಿದ್ಧಾರ್ಥಸ್ ಕಜಿನ್, ಸಿದ್ಧಾರ್ಥನ ಚಿಕ್ಕಪ್ಪನ ಮಗ. ಇಲ್ಲಿ ಇಬ್ಬರು ಪ್ರಿನ್ಸಸ್ ಇದ್ದಾರೆ, ಇಬ್ಬರು ರಾಜ್ಕುಮಾರ್ ಇದ್ದಾರೆ, ಒಬ್ಬ ರಾಜ ಇದ್ದಾನೆ. ಮುಂದಿನ ಕ್ಯಾರೆಕ್ಟರ್ ಯಾವ ಬರ್ತಾವಪ್ಪ ಅಂತಂದ್ರೆ ದ ಚೀಫ್ ಮಿನಿಸ್ಟರ್ ಆ್ಯಂಡ್ 4 ಅದರ್ ಮಿನಿಸ್ಟರ್ಸ್ ಆಫ್ ದ ಕಿಂಗ್, ಒಬ್ಬ ಚೀಫ್ ಮಿನಿಸ್ಟರ್ ಎಲ್ಲಕ್ಕಿಂತ ಮ್ಯಾಗಿನ ಬರ್ತಾನಲ್ಲ ಅಂಥವ. ಇವನ ಕೆಳಗೆ 4 ಜನ ಏನಿದಾರಪ್ಪ ಅಂದ್ರೆ ಇನ್ನುಳಿದ ಮುಖ್ಯಮಂತ್ರಿಗಳಿದ್ದಾರೆ. ಫಸ್ಟ್ ಸೀನ್ ಇನ್ನೊಂದು ಯಾರಪ್ಪ ಅಂದ್ರೆ ಕ್ಯಾರೆಕ್ಟರ್ ಒಬ್ಬ ದ ಗಾರ್ಡ್, ಒಬ್ಬ ಕೆಲಸದ ಅಥವಾ ಸೆಕ್ಯೂರಿಟಿ ಸೈನಿಕ. ಇಷ್ಟು ಟೋಟಲ್ಲಾಗಿ ಇವರು 3 ಜನ, ಆಮೇಲೆ ಚೀಫ್ ಮಿನಿಸ್ಟರ್ 4, ಇನ್ನುಳಿದವ್ರು 4, 8 ಜನ, ದ ಗಾರ್ಡ್ ಆಫ್ 9 ಜನ ಈ ನಾಟಕದಲ್ಲಿದ್ದಾರೆ. ನೀವು ವಿದ್ಯಾರ್ಥಿಗಳು ನಿಮ್ಮ ಶಾಲೆಯಲ್ಲಿ ನಾಟಕವನ್ನು ಮಾಡ್ಬೋದು. ಓಕೆ, ನೋಡೋಣ. ಕಿಂಗ್ ಶುದ್ಧೋಧನ ಈಸ್ ಸಿಟ್ಟಿಂಗ್ ಆನ್ ಹಿಸ್ ಥ್ರೋನ್, ರಾಜ ಶುದ್ಧೋಧನ ಏನು ಮಾಡಿದಾನಪ್ಪ ಅಂದ್ರೆ ತನ್ನ ಒಂದು ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ದಾನೆ. ಈ ರೀತಿಯಾಗಿ ಒಂದು ನಾಟಕದ ಸೀನು ಸ್ಟಾರ್ಟ್ ಆಗುತ್ತೆ. ಹೀಸ್ ಮಿನಿಸ್ಟರ್ಸ್ ಆರ್ ಸಿಟ್ಟಿಂಗ್ ಅರೌಂಡ್ ಹಿಮ್, ಇವನ ಒಂದು ಮಂತ್ರಿಗಳು ಇವನ ಸುತ್ತಮುತ್ತ
ಅವನ ಸುತ್ತು ಅವನ ಎದುರಿ ಕಾಣುವ ಹಾಗೆ ಸುತ್ತಮುತ್ತ ಕುಂತ್ಕೊಂಡಿದ್ದಾರೆ. ದ ಚೀಫ್ ಮಿನಿಸ್ಟರ್ ಈಸ್ ಸೈಯಿಂಗ್ ಸಮಥಿಂಗ್ ಟು ಹಿಮ್. ಆ ಒಂದು 4 ಜನ ಸಬ್ ಮಿನಿಸ್ಟರ್ಸ್ ಇದ್ದಾರಲ್ಲ, ಉಪಮುಖ್ಯಮಂತ್ರಿ ಇದ್ದಾರಲ್ಲ, ಅದಕ್ಕೊಬ್ಬ ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿ ಏನು ಹೇಳ್ತಾ ಇದ್ದಾನಪ್ಪ ಅಂದ್ರೆ ರಾಜನಿಗೆ ಏನೋ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನಪ್ಪ ಅಂದ್ರೆ ಜಸ್ಟ್ ದೆನ್ ದ ಗಾರ್ಡ್ ಎಂಟರ್ಸ್ ಆ್ಯಂಡ್ ಬೋಸ್ ಟು ದ ಕಿಂಗ್. ಇಲ್ಲಿ ಚೀಫ್ ಮಿನಿಸ್ಟ್ರು ರಾಜನಿಗೆ ಏನೋ ಹೇಳ್ತಾ ಇರ್ಬೇಕಾದ್ರೆ ಆ ಸಮಯದಲ್ಲಿ ಯಾರು ಬರ್ತಾರಪ್ಪ ಅಂದ್ರೆ ಆ ಒಬ್ಬ ಸೈನಿಕ ಗಾರ್ಡು ಆ ಒಂದು ರಾಜನ ಮುಂದೆ ಬಂದು ತನ್ನ ತಲೆಯನ್ನು ಬಾಗಿಸಿ ಬೆನ್ನನ್ನು ಬಾಗಿಸಿ ನಮಸ್ಕರಿಸ್ತಾನೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡೋಣ್ರಿ. ಏನಾಗತ್ತೆಪ್ಪ ಅಂತಂದ್ರೆ ಗಾಡ್ ಲಾಂಗ್ ಲಿವ್ ದ ಕಿಂಗ್ ಸರ್, ಪ್ರಿನ್ಸ್ ದೇವದತ್ತ ವಾಂಟ್ಸ್ ಟು ಕಮ್ ಇನ್. ನೀವು ಬಹಳಷ್ಟು ದಿನ ಇರಬೇಕು ರಾಜರೇ ಅಂತ ನಮಸ್ಕರಿಸ್ತಾ ಏನು ಮಾಡ್ತಾನೆ, ಸರ್ ಅಂತಾನೆ, ಓ ರಾಜರೇ, ಪ್ರಿನ್ಸ್ ದೇವದತ್ತ ಅವರು ನಿಮ್ಮನ್ನು ನೋಡಬೇಕು, ನಿಮ್ಮನ್ನು ಭೇಟಿ ಆಗಬೇಕು ಅಂತ ಕಾಯ್ತಾ ಇದ್ದಾರೆ ಹೊರಗಡೆ. ಅದಕ್ಕೆ ಅವರಿಗೆ ನಾನು ಕರ್ಕೊಂಬರಲೆ, ಅವರಿಗೆ ಪರ್ಮಿಷನ್, ನೀವು ಅನುಮತಿಯನ್ನು ಕೊಡ್ತೀರಾ ಅಂತ ಆ ಗಾರ್ಡು, ಆ ಒಂದು ಸೋಲ್ಜರು ಈ ರಾಜನಿಗೆ, ಈ ಯಾರು ರಾಜಪ್ಪ ಅಂತಂದ್ರೆ ಯಾರು ರಾಜರಿಲ್ಲಿ ನೋಡ್ರಿಲ್ಲಿ ಶುದ್ಧೋಧನನಿಗೆ ಏನಪ್ಪ ಅಂತಂದ್ರೆ ಕೇಳ್ತಾನೆ. ಆವಾಗ ಶುದ್ಧೋಧನ ರಾಜ ಏನು ಹೇಳ್ತಾನಪ್ಪ ಅಂದ್ರೆ ಬ್ರಿಂಗ್ ಹಿಮ್ ಇನ್. ಆ ದೇವದತ್ತ ನನ್ನನ್ನು ಭೇಟಿ ಆಗಬೇಕಾ, ಹಾಗಾದರೆ ಅವನನ್ನು ಕರೆದುಕೊಂಡು ಒಳಗೆ ಬಾ ಅಂತ ರಾಜ ಹೇಳ್ತಾರೆ. ಅವಾಗ ಏನು ಮಾಡ್ತಾನೆ, ದ ಗಾರ್ಡ್ ಬೋಸ್ ಆ್ಯಂಡ್ ಗೋಸ್ ಔಟ್. ದ ಗಾರ್ಡ್ ಏನು ಮಾಡ್ತಾನೆ, ನಮಸ್ಕರಿಸಿ ಹೊರಗಡೆ ಆ ಒಂದು ದೇವದತ್ತನ ಕರ್ಕೊಂಬರ್ಲಿಕ್ಕೆ ಹೋಗ್ತಾನೆ. ಮುಂದೆ ಏನಾಗುತ್ತಪ್ಪ ಅಂದ್ರೆ ಚೀಫ್ ಮಿನಿಸ್ಟರ್ ಏನು ಹೇಳ್ತಾನೆ ನೋಡ್ರಿ, ಐ ವಂಡರ್ ವೈ ಪ್ರಿನ್ಸ್ ದೇವದತ್ತ ವಾಂಟ್ಸ್ ಯು ಟು ಸಿ ದ ಕಿಂಗ್ ಆ್ಯಟ್ ದಿಸ್ ಟೈಮ್. ಈ ಚೀಫ್ ಮಿನಿಸ್ಟರ್ ತಲೆಯಲ್ಲಿ ಒಂದು ಹುಳ ಬಿಡುತ್ತಾರೆ. ಆ ಒಂದು ತಲೆಯಲ್ಲಿ ವಿಚಾರ ಬರುತ್ತೆ. ಆ ವಿಚಾರ ಯಾವುದಪ್ಪ ಅಂತಂದ್ರೆ ನನಗೇನೋ ಅದ್ಭುತ ಅನಿಸ್ಲಾಗ್ತದ. ವಂಡರ್ ಮೀನ್ಸ್ ಅದ್ಭುತ. ವೈ ಪ್ರಿನ್ಸ್ ದೇವದತ್ತ ವಾಂಟ್ ಟು ಸಿ ದ ಕಿಂಗ್ ಆ್ಯಟ್ ದಿಸ್ ಟೈಮ್. ಈ ಸಮಯದಲ್ಲಿ ರಾಜಕುಮಾರ ದೇವದತ್ತ ಯಾಕೆ ರಾಜನನ್ನು ನೋಡ್ಬೇಕಂತ ಬಯಸ್ಲಿಕ್ಕತ್ತಾನ ಅಂತ ಇಲ್ಲಿ ಒಂದು ಡೌಟ್ ಬರುತ್ತೆ. ಯಾರಿಗೆ? ಚೀಫ್ ಮಿನಿಸ್ಟ್ರಿಗೆ. ಈ ಡೌಟ್ಗೆ ಇನ್ನೊಬ್ಬ ಸೆಕೆಂಡ್ ಮಿನಿಸ್ಟರ್ ನೋಡ್ರಿ ಏನು ಹೇಳ್ತಾನೆ, ಪರ್ಹ್ಯಾಪ್ಸ್ ಹಿ ವಾಂಟ್ಸ್ ಟು ಕಂಪ್ಲೇನ್ ಅಗೇನ್ಸ್ಟ್ ಸಮ್ವನ್. ಪರ್ಹ್ಯಾಪ್ಸ್ ಅಂದರೆ ಏನು ರೀ? ಬಹುಶಃ ದೇವದತ್ತ ಏನು ಬಯಸ್ಲಕತ್ತಾನೆ, ಯಾರ ಬಗ್ಗೆನೋ ಕಂಪ್ಲೇಂಟ್ ಹೇಳೋದನ, ಅವ್ರ ವಿರುದ್ಧ ದೂರನ್ನು ಕೊಡೋವಿದ್ದಾನ. ಅದಕ್ಕೋಸ್ಕರ ಅವ ರಾಜನನ್ನು ಭೇಟಿ ಆಗಬೇಕಂತ ಬಯಸ್ತಾ ಇದ್ದಾನೋ ಏನೋ ಅಂತ ಎರಡನೇ ಮುಖ್ಯಮಂತ್ರಿ ಹೇಳ್ತಾನೆ. ಮುಂದೆ ಏನಾಗತ್ತ ನೋಡೋಣ. ದ ಗಾರ್ಡ್ ಎಂಟರ್ಸ್ ವಿತ್ ದೇವದತ್ತ. ಏನು ಸೈನಿಕ ಗಾರ್ಡ್ ಹೋಗಿದ್ದಲ್ಲ ದೇವದತ್ತನ ಕರ್ಕೊಂಬರ್ಲಿಕ್ಕೆ ರಾಜ್ಕುಮಾರನ, ಅವನು ಕರ್ಕೊಂಡು ಒಳಗೆ ಬರ್ತಾನೆ. ಬೋತ್ ಆಫ್ ದೆಮ್ ಗೋ ಟು ದ ಕಿಂಗ್. ಇಬ್ಬರು ಆ ಒಂದು ರಾಜನಿಗೆ ಏನು ಮಾಡ್ತಾರ, ನಮಸ್ಕರಿಸ್ತಾರ, ತಲೆಯನ್ನು ಬಾಗಿಸ್ತಾರ. ಆವಾಗ ರಾಜ ಹೇಳ್ತಾ ನೋಡ್ರಿ, ವಾಟ್ ಈಸ್ ಇಟ್ಸ್ ದೇವದತ್ತ, ಏನಿದು ದೇವದತ್ತ ಅಂತ ಕೇಳ್ತಾನೆ ರಾಜ. ವೈ ಹ್ಯಾವ್ ಯು ಕಮ್ ಟು ಮೀಟ್ ಆ್ಯಟ್ ದಿಸ್ ಟೈಮ್. ಯಾಕೆ ನೀನು ಈ ಸಮಯದಲ್ಲಿ ನನ್ನನ್ನು ಭೇಟಿ ಆಗಬೇಕಂತ ಬಯಸ್ತಾ ಇದೀಯಾ ಅಂತ ರಾಜ ದೇವದತ್ತನಿಗೆ ಕೇಳ್ತಾನೆ. ಈ ಪ್ರಶ್ನೆಗೆ, ರಾಜನ ಪ್ರಶ್ನೆಗೆ ದೇವದತ್ತ ಏನು ಹೇಳ್ತಾನಪ್ಪ ಅಂದ್ರೆ ನೋಡ್ರಿ ಇಲ್ಲಿ, ಸರ್ ದ ಪ್ರಿನ್ಸ್ ವಿಲ್ ನಾಟ್ ಗಿವ್ ಮೀ ಮೈ ಸ್ವಾನ್, ಐ ವಾಂಟ್ ಜಸ್ಟಿಸ್ ಫ್ರಮ್ ಯು. ಪ್ರಿನ್ಸ್ ಅಂದರೆ ಯಾರಲ್ಲಿ? ಪ್ರಿನ್ಸ್ ಅಂದರೆ ಸಿದ್ಧಾರ್ಥ. ಸಿದ್ಧಾರ್ಥ ಏನು ಮಾಡಿದ್ದಾನೆ, ನನ್ನ ಹಂಸ ಪಕ್ಷಿಯನ್ನು ತೆಗೆದುಕೊಂಡಿದ್ದಾನೆ. ಅದಕ್ಕೆ ನನ್ನ ಹಂಸ ಪಕ್ಷಿಯನ್ನು ಅವ ಕೊಡ್ತಾ ಇಲ್ಲ. ಅದಕ್ಕೆ ನಾನು ಇಲ್ಲಿ ಯಾಕೆ ಬಂದೀನಿ ಅಂದರೆ ನ್ಯಾಯಕ್ಕೋಸ್ಕರ ಬಂದೀನಿ ಮಹಾರಾಜರೇ ಅಂತ, ನಿಮ್ಮಲ್ಲಿ ಬಂದೀನಿ ಅಂತೇಳಿ ದೇವದತ್ತ ಹೇಳ್ತಾನೆ. ಮುಂದೆ ಏನಾಗುತ್ತಾ ನೋಡೋಣ್ರಿ. ಕಿಂಗ್ ಸ್ಮೈಲಿಂಗ್. ಕಿಂಗ್ ನಗ್ತಾ, ಮುಗುಳು ನಗ್ತಾ, ಬಿ ಕಾಮ್, ಶಾಂತದಿಂದಿರು, ಭಾಳ ತಲೆ ಕೆಡಿಸ್ಕೋಬೇಡ ದೇವದತ್ತ. ಹ್ಯಾಸ್ ಸಿದ್ಧಾರ್ಥ ಟೇಕನ್ ಯುವರ್ ಸ್ವಾನ್ ಫ್ರಮ್ ಯು. ನಿಜವಾಗಿಯೂ ಸಿದ್ಧಾರ್ಥ ನಿನ್ನಿಂದ ಹಂಸ ಪಕ್ಷಿಯನ್ನು ತೆಗೆದುಕೊಂಡಿದ್ದಾನೆ ಅಂತ ರಾಜ ಮತ್ತೆ ದೇವದತ್ತನಿಗೆ ಪ್ರಶ್ನೆಯನ್ನು ಕೇಳ್ತಾನೆ. ಆವಾಗ ದೇವದತ್ತ ಏನು ಹೇಳ್ತಾನೆ ನೋಡ್ರಲ್ಲಿ, ದೇವದತ್ತ ಎಸ್ ಸರ್ ಹಿ ಹ್ಯಾಸ್. ಹೌದು ಮಹಾರಾಜರೇ, ಅವ ಏನು ಮಾಡಿದ್ದಾನೆ, ನನ್ನ ಹಂಸ ಪಕ್ಷಿಯನ್ನು ತೆಗೆದುಕೊಂಡಿದ್ದಾನೆ. ಐ ಶಾಟ್ ಇಟ್. ನಾನು ನನ್ನ ಬಿಲ್ಲಿನಿಂದ ಹೊಡೆದೀನಿ. ಆ್ಯಂಡ್ ಇಟ್ ಫೆಲ್ ಆನ್ ದ ಗ್ರೌಂಡ್. ನಾ ಹೊಡೆಯಾನ, ನನ್ನ ಬಾಣ ಆ ಒಂದು ಹಂಸ ಪಕ್ಷಿ ಹೊಡೆಯಾನ, ಅದು ತೆಳಗೆ ಬಿದ್ದಿತ್ತು. ಎಲ್ಲಿ ಬಿದ್ದಿತ್ತು? ಗ್ರೌಂಡ್ನಲ್ಲಿ ಬಿದ್ದಿತ್ತು. ನಿಯರ್ ದ ಫ್ರಿನ್ಸ್. ಅಂದ್ರೆ
ಸಮೀಪ, ಸಿದ್ಧಾರ್ಥನ ರಾಜಕುಮಾರನ ಸಮೀಪ ಅದು ಬಿದ್ದಿತ್ತು. ಹಿ ಪಿಕ್ ಇಟ್ ಅಪ್, ಅದನ್ನು ಆ ಹಂಸ ಪಕ್ಷಿಯನ್ನು ತೆಗೆದುಕೊಂಡು ಹೋದ. ಯಾರು? ಸಿದ್ಧಾರ್ಥ. ಆ್ಯಂಡ್ ಸೇಡ್ ಹಿ ವುಡ್ ನಾಟ್ ಗಿವ್ ಇಟ್ ಟು ಮೀ, ಹೇಳ್ದ ನಾನು ನಿನಗೇನು ಮಾಡೋಂಗಿಲ್ಲ, ಈ ಒಂದು ಹಂಸ ಪಕ್ಷಿಯನ್ನು ಕೊಡಂಗಿಲ್ಲ ಅಂತ ಹೇಳಿದ್ರಿ ಸಿದ್ಧಾರ್ಥ ಅಂತ ಹೇಳಿಕಿರಿಂದ ದೇವದತ್ತ ರಾಜನ ಮುಂದೆ ತನ್ನ ಕಂಪ್ಲೇಂಟನ್ನು ಹೇಳ್ತಾ ಇದ್ದಾನೆ. ಮುಂದೆ ಏನಾಗುತ್ತೆ ನೋಡ್ರಿ, ರಾಜ ಏನು ಹೇಳ್ತಾನೆ ಈ ಮಾತಿಗೆ, ದ್ಯಾಟ್ಸ್ ವೆರಿ ನಾಟಿ ಆಫ್ ಸಿದ್ಧಾರ್ಥ. ಸಿದ್ಧಾರ್ಥ ಏನಿದಾನ ಭಾಳ ತುಂಟನಿದ್ದಾನೆ, ಇಂಥ ಕೆಲಸ ಮಾಡ್ತಿರ್ತಾನೆ ಅಂತ ಟು ದ ಗಾರ್ಡನ್ಗೆ ಹೇಳ್ತಾನೆ. ಗೋ ಆ್ಯಂಡ್ ಕಾಲ್ ಹಿಮ್, ಹೋಗು ಅವನು ಕರ್ಕೊಂಬ ಅಂತ ಇಲ್ಲಿ ಗಾರ್ಡ್ ಹೇಳ್ತಾನೆ. ದ ಗಾರ್ಡ್ ಬೋಸ್ ಆ್ಯಂಡ್ ಗೋಸ್ ಔಟ್. ಮತ್ತು ಆ ಒಬ್ಬ ಸೈನಿಕ ಗಾರ್ಡು ತಲೆಬಾಗಿಸಿ ನಮಸ್ಕರಿಸಿ ಸಿದ್ಧಾರ್ಥನನ್ನು ಕರೆದುಕೊಂಡು ಬರಲಿಕ್ಕೆ ಹೋಗ್ತಾನೆ. ಮುಂದೆ ಥರ್ಡ್ ಮಿನಿಸ್ಟರ್ ಏನು ಹೇಳ್ತಾನೆ ನೋಡ್ರಿ, ಸಾಫ್ಟ್ಲಿ ಟು ದ ಫೋರ್ತ್ ಮಿನಿಸ್ಟರ್, ಸಾವಕಾಶವಾಗಿ ನಾಲ್ಕನೇ ಮಿನಿಸ್ಟ್ರಿಗೆ ಹೇಳ್ತಾನೆ ನೋಡ್ರಿ. ಏನಂತ ಹೇಳ್ತಾನಂದ್ರೆ, ದ ಪ್ರಿನ್ಸ್ ಇಸ್ ಗುಡ್ ಲ್ಯಾಡ್ಸ್, ನಮ್ಮ ರಾಜ್ಕುಮಾರ ಯಾರು? ಸಿದ್ಧಾರ್ಥ ಒಳ್ಳೆಯ ಹುಡುಗ. ಎಲೇಡಿ ಲ್ಯಾಡ್ ಅಂದ್ರೆ ಏನ್ರಿ? ಹುಡುಗ. ನೀವು ಕೂಡ ವರ್ಡ್ಸ್ ಮೀನಿಂಗನ್ನು ಬರ್ಕೊಡ್ರಿ. ನಮ್ಮ ಸಿದ್ಧಾರ್ಥ ಭಾಳ ಒಳ್ಳೆಯ ಹುಡುಗ ಅಂತ ಮೂರನೇ ಮಿನಿಸ್ಟರ್ ಹೇಳ್ತಾನೆ. ಹಿ ಕಾಂಟ್ ಡೂ ಅ ಥಿಂಗ್ ದ್ಯಾಟ್ಸ್ ರಾಂಗ್, ತಪ್ಪು ಕೆಲಸವನ್ನು ಒಟ್ಟೆ ಸಿದ್ಧಾರ್ಥ ಮಾಡೋದೇ ಇಲ್ಲ ಅಂತ ಮೂರನೇ ಮುಖ್ಯಮಂತ್ರಿ ಹೇಳ್ತಾನೆ. ಮುಂದೆ ಏನಾಗ್ತದೆ ಅನ್ನೋದನ್ನು ನಾವಿಲ್ಲಿ ಫೋರ್ತ್ ಮಿನಿಸ್ಟರ್ ರಿಪ್ಲೈ ಏನಿದೆ ನೋಡೋಣ. ಐ ಅಗ್ರಿ ವಿತ್ ಯು. ಮೂರನೇ ಮಿನಿಸ್ಟರ್ ನೀವೇನು ಹೇಳಿರಲ್ಲ ಕರೆಕ್ಟ್ ಹೇಳೋ, ಸಿದ್ಧಾರ್ಥ ಯಾವುದೇ ರೀತಿಯಾಗಿರ್ತಕ್ಕಂಥ ಯಾವುದೇ ತಪ್ಪನ್ನು ಮಾಡೋದಿಲ್ಲ ಅಂತ ಈ ನಾಲ್ಕನೇ ಮಿನಿಸ್ಟ್ರು ಮೂರನೇ ಮಿನಿಸ್ಟರ್ ಹೇಳಿರ್ತಕ್ಕಂಥ ಮಂತ್ರಿ ಹೇಳಿರ್ತಕ್ಕ ಮಾತಿಗೆ ಒಪ್ಪಿಗೆಯನ್ನು ಸೂಚಿಸ್ತಾನೆ. ಮುಂದೆ ಏನಾಗುತ್ತೆ ನೋಡ್ರಿ, ದ ಗಾರ್ಡ್ ಎಂಟರ್ಸ್ ವಿತ್ ಪ್ರಿನ್ಸ್ ಸಿದ್ಧಾರ್ಥ. ಆ ಒಂದು ಸೈನಿಕ ಸಿದ್ಧಾರ್ಥನನ್ನು ಕರೆದುಕೊಂಬರ್ತಾನೆ ರೀ ರಾಜನ ಮುಂದೆ ಪ್ಯಾಲೇಸ್ನ್ಯಾಗ. ಹೂ ಹ್ಯಾಸ್ ಅ ವೈಟ್ ಸ್ವ್ಯಾನ್ ಇನ್ ಇಸ್ ಆರ್ಮ್ಸ್, ಅವನ ಒಂದು ತೋಳುಗಳ ಮೇಲೆ ಏನಿತ್ತಪ್ಪ ಅಂದ್ರೆ ಆ ಒಂದು ಬಿಳಿಯಾಗಿರ್ತಕ್ಕಂಥ ಹಂಸ ಪಕ್ಷಿ ಇತ್ತು. ಸಿದ್ಧಾರ್ಥ ಬೋಸ್ ಟು ದ ಕಿಂಗ್, ಸಿದ್ಧಾರ್ಥ ಏನು ಮಾಡ್ತಾನಪ್ಪ ಅಂದ್ರೆ ರಾಜನಿಗೆ ನಮಸ್ಕರಿಸ್ತಾನೆ, ತಲೆ ಬಾಗಿಸ್ತಾನೆ. ಅವಾಗ ರಾಜ ಏನು ಹೇಳ್ತಾನೆ ನೋಡ್ರಿ, ಕಿಂಗ್ ಸಿದ್ಧಾರ್ಥ, ದೇವದತ್ತ ಸೇಸ್ ದ್ಯಾಟ್ ಯು ಹ್ಯಾವ್ ಟೇಕನ್ ಹಿಸ್ ಸ್ವ್ಯಾನ್. ದೇವದತ್ತ ಹೇಳಕತ್ತಾನ, ನೀ ಏನು ಮಾಡಿ ಅವನ ಹಂಸ ಪಕ್ಷಿಯನ್ನು ತೆಗೆದುಕೊಂಡಿದೀಯಾ ಅಂತ ಹೇಳ್ತಾ ಇದ್ದಾನೆ. ತೆಗೆದುಕೊಂಡು ಇಲ್ಲೋ. ಈಸ್ ದ್ಯಾಟ್ ದ ಸ್ವಾನ್ ವಿಚ್ ಯು ಟುಕ್ ಫ್ರಮ್ ಯು, ನಿನ್ನ ಮ್ಯಾಗ ಕೂತದಲ್ಲ ನಿನ್ನ ತೋಳುಗಳ ಮೇಲೆ ಅದೇ ಹಂಸ ಪಕ್ಷಿಯನ್ನು ನೀ ಅವನ ಕಡೆಯಿಂದ ತೆಗೆದುಕೊಂಡಿದ್ದು ಅಂತ ರಾಜ ಸಿದ್ಧಾರ್ಥನಿಗೆ ಕೇಳ್ತಾನೆ. ಆವಾಗ ಸಿದ್ಧಾರ್ಥ ಏನೇ ಆನ್ಸರ್ ಮಾಡ್ತಾನೆ ನೋಡ್ರಿ, ಯುವರ್ ಹೈನೆಸ್, ನೀವು ಮಹಾರಾಜರೇ, ಗೌರವಾನ್ವಿತರೇ, ದೇವದತ್ತ ಹ್ಯಾಸ್ ಕಂಪ್ಲೇಂಟ್ ಅಬೌಟ್ ದಿಸ್ ಸ್ವ್ಯಾನ್. ದೇವದತ್ತ ಬಹುಶಃ ಇದೇ ಒಂದು ಹಂಸ ಪಕ್ಷಿಯ ಬಗ್ಗೆ ದೂರನ್ನು ಕೊಟ್ಟಿದ್ದಾನೆ. ಬಟ್ ಇಟ್ ಈಸ್ ನಾಟ್ ಹಿಸ್ ಸ್ವ್ಯಾನ್, ಇಟ್ ಈಸ್ ಮೈನ್. ಇದು ದೇವದತ್ತಂದಲ್ಲ, ಇದು ನಂದು ಅಂತ ಸಿದ್ಧಾರ್ಥ ಹೇಳ್ತಾನೆ. ಮುಂದೆ ಏನಾಗುತ್ತೆ ನೋಡ್ರಿ, ಆವಾಗ ದೇವದತ್ತ ಹೇಳ್ತಾನೆ ನೋಡ್ರಿ, ಏನಂತ ಹೇಳ್ತಾನೆ, ನೋ ಯುವರ್ ಹೈನೆಸ್, ಇಲ್ರಿ ಮಹಾರಾಜ್ರಿ, ಇಟ್ ಈಸ್ ನಾಟ್ ಹೀಸ್, ಅದು ಅವನದಲ್ಲ, ಅದು ನಂದು ಅಂತ ಇವ ದೇವದತ್ತ ಹೇಳ್ತಾನೆ. ಇಟ್ ಈಸ್ ಮೈನ್, ಆ ಹಂಸ ಪಕ್ಷಿ ನಂದು. ಇಲ್ಲಿ ಇಟ್ಟಂದ್ರೆ ಯಾವುದು? ಹಂಸ ಪಕ್ಷಿ ಸ್ವ್ಯಾನ್, ಅದು ನಂದು, ಅವನದಲ್ಲ ಅಂತ ಇವನ್ ಜಗಳ ತೆಗಿತಾನೆ. ಐ ಶಾಟ್ ಇಟ್, ನಾನು ಅದನ್ನು ಬಿಲ್ಲಿನಿಂದ ಹೊಡೆದೀನಿ. ವಿತ್ ಆ್ಯನ್ ಆರೋ, ಆ ಒಂದು ಬಿಲ್ಲಿನಿಂದ. ಸಿದ್ಧಾರ್ಥ ಇಸ್ ಟೆಲ್ಲಿಂಗ್ ಲೈ, ಸಿದ್ಧಾರ್ಥ ಏನು ಮಾಡ್ತಾ ಇದ್ದಾನೆ? ಎಲ್ಲ ಈ ಲೈ ಅಂದ್ರೆ ಏನ್ರಿ? ಸುಳ್ಳು. ಬರ್ಕೊಳ್ರಿ. ಸಿದ್ಧಾರ್ಥ ಏನು ಹೇಳ್ತಾ ಇದ್ದಾನೆ? ನಂದು ಅಂತ ಸುಳ್ಳು ಹೇಳ್ತಾ ಇದ್ದಾನೆ. ಅದು ನಿಜವಾಗಿ ನಂದ ಹಂಸ ಪಕ್ಷಿ ಅಂತ ದೇವದತ್ತ ಹೇಳ್ತಾ ಇದ್ದಾನೆ. ಹಾಗಾದರೆ ಇಲ್ಲಿ ಏನಾಯಿತು? ಇಬ್ಬರು ನಂದೇ ಅಲ್ಲಕತ್ತಾರೆ. ಇಲ್ಲಿ ಉಳ್ಕಿದವರಿಗೆ ಭಾಳಷ್ಟು ಕನ್ಫ್ಯೂಷನ್, ಗೊಂದಲಮಯ ಆಯಿತು. ಆ ಗೊಂದಲವನ್ನು ಯಾವ ರೀತಿ ಬಗೆಹರಿಸ್ತಾರೆ ಅನ್ನೋದನ್ನು ನಾವು ನೋಡೋಣ. ಇಲ್ಲಿ ಈ ಒಂದು ಸಮಯದಲ್ಲಿ ಇಬ್ಬರು ನಂದಂತಕ್ಕದ ಸಮಯದಲ್ಲಿ ಕಿಂಗ್ ಏನು ಹೇಳ್ತಾನೆ ನೋಡ್ರಿ, ಬಿ ಕಾಮ್ ದೇವದತ್ತ. ಕಾಮ್ ಮೀನ್ಸ್ ಶಾಂತನಿರು ದೇವದತ್ತ, ಭಾಳ ಚೀರಾಡಬೇಡ, ಭಾಳ ಒದರಾಡಬೇಡ, ನೀ ಆರಾಮಿರು. ಯು ಸೇ ದ್ಯಾಟ್ ದ ಸ್ವ್ಯಾನ್ ಈಸ್ ಯುವರ್ಸ್ ಬಿಕಾಸ್ ಯು ಶಾಟ್ ಇಟ್. ನೀ ಹೇಳಕತ್ತಿದಿ ಶ್ವಾನ ಆ ಹಂಸ ಪಕ್ಷಿ ನಿಂದು ಅಂತೇಳಿ, ಯಾಕಂದ್ರೆ ಅದನ್ನು ನೀನು ಬಿಲ್ಲಿನಿಂದ ಹೊಡೆದಿದಿ. ಇಸ್ ದ್ಯಾಟ್ ರೈಟ್? ನಾ ಹೇಳೋದು ಸರಿನಾ? ಬಿಲ್ಲಿನಿಂದ ಹೊಡೆದಿದ್ದಿ, ಅದನ್ನು ಬೇಟೆ ನೀಡಿ, ಅದು ನಿಂದೆ, ಹೌದಾ? ಕರೆಕ್ಟಾ ಅಂತ ರಾಜ ದೇವದತ್ತನಿಗೆ ಕೇಳ್ತಾನೆ. ಅವಾಗ ದೇವದತ್ತ ಏನು ಹೇಳ್ತಾನಪ್ಪ ಅಂದ್ರೆ, ಎಸ್ ಸರ್, ದ್ಯಾಟ್ಸ್ ಕ್ವೈಟ್ ರೈಟ್. ಹೌದು ಮಹಾರಾಜರೇ,
ನೀವು ಹೇಳೋದು ಸರಿ ಇದೆ, ನಾನೇ ನನ್ನ ಬೆಲ್ಲಿನಿಂದ ಹೊಡೆದೀನಿ, ಅದು ನನಗೆ ಸಂಬಂಧಪಟ್ಟಿದ್ದು, ಆ ಹಂಸ ಪಕ್ಷಿ ನಂದು ಅಂತ ಇವ ಒಪ್ಕೊಳ್ತಾನೆ ದೇವದತ್ತ. ಆವಾಗ ರಾಜ ಏನು ಮಾಡ್ತಾನೆ ನೋಡ್ರಿ, ವಾಟ್ ಡು ಯು ಸೇ ಸಿದ್ಧಾರ್ಥ, ನೀ ಏನು ಹೇಳ್ತೀಯೋ ಸಿದ್ಧಾರ್ಥ ಇದಕ್ಕೆ? ವೈ ಡು ಯು ಸೇ ದ್ಯಾಟ್ ದ ಸ್ವಾನ್ ಈಸ್ ಯುವರ್ಸ್, ಅವ ಬೇಟೆಯಾಡಿ ಅವನ ಬೆಲ್ಲಿನಿಂದ ಅವ ತೊಗೊಂಬಂದನ, ಅದು ನಿಂದ ಹೇಳ್ತೀಯಲ್ಲ, ಹೆಂಗೆ ಹೇಳ್ತೀನಿ ಅಂತ ರಾಜ ಸಿದ್ಧಾರ್ಥನಿಗೆ ಕೇಳ್ತಾನೆ. ಈ ಒಂದು ಪ್ರಶ್ನೆಗೆ ಸಿದ್ಧಾರ್ಥ ಯಾವ ರೀತಿ ಆನ್ಸರ್ ಹೇಳ್ತಾರೆ ಅನ್ನೋದನ್ನು ನೋಡೋಣ. ಸಿದ್ಧಾರ್ಥ, ಯುವರ್ ಮೆಜೆಸ್ಟಿ, ನಿಮ್ಮ ಗೌರವ ಮಹಾರಾಜರೇ, ದೇವದತ್ತ ಶಾಟ್ ದಿಸ್ ಸ್ವಾನ್ ಬಟ್ ಐ ಸೇವ್ಡ್ ಇಟ್ಸ್ ಲೈಫ್, ದ್ಯಾಟ್ಸ್ ವೈ ಇಟ್ಸ್ ಮೈನ್. ದೇವದತ್ತ ಹಂಸ ಪಕ್ಷಿಯನ್ನು ಹೊಡೆದಿದ್ದಾನೆ ಸಾಯಿಸಲಿಕ್ಕೆ, ಬಟ್ ಅದನ್ನು ಉಳಿಸಿದ್ದು, ಅದನ್ನು ಕಾಪಾಡಿದ್ದು ನಾನು, ಅದಕ್ಕೋಸ್ಕರ ಈ ಒಂದು ಹಂಸ ಪಕ್ಷಿ ನಂದು ಅಂತ ಸಿದ್ಧಾರ್ಥ ಹೇಳ್ತಾ ಇದ್ದಾನೆ. ನೋಡ್ರಿ ಇಲ್ಲಿ ಯಾರ್ದನ್ನು ನೀವು ಕೂಡ ಒಂದ್ಸಲ ಗೆಸ್ ಮಾಡ್ರಿ. ಮುಂದೆ ಇಲ್ಲದ ರೀ ಪ್ರೀತಿ ಹೆಚ್ಚೋ ಅಥವಾ ಈ ಸ್ವಾರ್ಥ ಹೆಚ್ಚೋ ಅನ್ನೋದನ್ನು ನಮಗಿಲ್ಲಿ ಕ್ಲಿಯರ್ ಆಗುತ್ತೆ. ಮುಂದೆ ಏನಾಗುತ್ತೆ ನೋಡ್ರಿ ಮಿನಿಸ್ಟರ್, ಹಿಯರ್ ಕೇಳ್ರಿ, ಸಿದ್ಧಾರ್ಥನ ಮಾತು ಕೇಳ್ರಿ, ಎಷ್ಟು ಮಸ್ತ್ ಇದ್ದಾನೆ ಸಿದ್ಧಾರ್ಥ ಅಂತ ಎಲ್ಲ ಮಂತ್ರಿಗಳು ಹೇಳ್ತಿದ್ದಾರೆ. ಆವಾಗ ರಾಜ ಹೇಳ್ತಾನೆ, ಲಿಸನ್ ಸಿದ್ಧಾರ್ಥ, ನನ್ನ ಮಾತನ್ನು ಕೇಳು ಸಿದ್ಧಾರ್ಥ ಅಂತ ರಾಜ ಹೇಳ್ತಿದ್ದಾರೆ. ಕ್ಷತ್ರಿಯ ಕಾಂಟ್ ಗಿವ್ ಅಪ್ ವಾಟ್ ಹಿ ಹ್ಯಾಸ್ ಶಾಟ್. ಈ ಕ್ಷತ್ರಿಯರ ಕೆಲಸ ಏನಪ್ಪ ಅಂದರೆ ಯುದ್ಧವನ್ನು ಆಡೋದು, ಬೇಟೆಯನ್ನು ಆಡೋದು. ಅವ್ರು ಏನು ಅದನ್ನು ಬೇಟೆಯಾಗಿರ್ತಾರಲ್ಲ ಅದನ್ನು ಕೊಡಂಗಿಲ್ಲ ಯಾರಿಗೆ. ಡು ಯು ಅಗ್ರಿ ವಿತ್ ಮೀ, ಇದಕ್ಕೆ ಒಪ್ಕೋತಿ ಅಂತ ರಾಜ ಸಿದ್ಧಾರ್ಥನಿಗೆ ಕೇಳ್ತಾರೆ. ಅವಾಗ ಸಿದ್ಧಾರ್ಥ ಏನು ಹೇಳ್ತಾನೆ ನೋಡ್ರಿ, ಎಸ್ ಐ ಡೂ ಸರ್, ಕ್ಷತ್ರಿಯರು ಅವ್ರೇನು ಬೇಟೆಯಾಡಿರ್ತಾರಲ್ಲ ಅದನ್ನು ಕೊಡಂಗಿಲ್ಲ, ಇದಕ್ಕೆ ಒಪ್ಕೋತೀನಿ. ಬಟ್ ಅ ಕ್ಷತ್ರಿಯ ಕಾಂಟ್ ಗಿವ್ ಅ ಸಪ್ಲಿಯಂಟ್ ಐದರ್. ಒಬ್ಬ ಕ್ಷತ್ರಿಯ ಆಶ್ರಯ ಬಯಸಿ ಯಾರಾದರೂ ಬಂದರೆ ಅದಕ್ಕೆ ಕೊಡಬೇಕು. ಕ್ಷತ್ರಿಯ ಯಾರಪ್ಪ ಅಂತಂದ್ರೆ ಯಾರಿಗೆ ಆಶ್ರಯ, ಯಾರು ಹಸಿವಾಗಿರ್ತದಲ್ಲ, ಯಾರಿಗೆ ವಸತಿ ಬೇಕಾಗಿರ್ತಲ್ಲ ಅವ್ರಿಗೆ ಕೊಡೋದು ಆ ಒಂದು ಕ್ಷತ್ರಿಯನ ಧರ್ಮ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ಸಿದ್ಧಾರ್ಥ. ದಿಸ್ ವ್ಯಾನ್ ಕೇಮ್ ಟು ಮೀ ಫಾರ್ ಪ್ರೊಟೆಕ್ಷನ್. ಈ ಒಂದು ಹಂಸ ಪಕ್ಷಿ ನನ್ನ ಬಳಿ ಯಾಕೆ ಬಂತಪ್ಪ ಅಂದ್ರೆ ರಕ್ಷಣೆಗೋಸ್ಕರ ಬಂತು. ಪ್ರೊಟೆಕ್ಷನ್ ಅಂದರೆ ಏನ್ರಿ, ರಕ್ಷಣೆ, ನನ್ನನ್ನು ಕಾಪಾಡ್ರಿ ಅಂತ ಬಂತು. ಐ ಕಾಂಟ್ ಗಿವ್ ಇಟ್ ಅಪ್, ಅದಕ್ಕೆ ಅದನ್ನು ರಕ್ಷಣೆ ಮಾಡಿದ್ದೀನಿ, ಜೀವ ಉಳಿಸಿದ್ದೀನಿ, ಅದಕ್ಕೆ ಅದನ್ನು ನಾನು ಕೊಡೋದಿಲ್ಲ ಅಂತ ಸಿದ್ಧಾರ್ಥ ಹೇಳ್ದ. ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ನೋಡೋಣ್ರಿ. ಆವಾಗ ದೇವದತ್ತ ಹೇಳ್ತಾ ನೋಡ್ರಿ, ಯುವರ್ ಹೈನೆಸ್ ದಿಸ್ ಈಸ್ ಇನ್ಜಸ್ಟಿಸ್. ನೀವು ಮಹಾರಾಜರು, ಇದು ಅನ್ಯಾಯ ಅಂತ ಜೋರಾಗಿ ದೇವದತ್ತ ಚೀರ್ತಾ ಇದ್ದಾನೆ. ಇದು ಅನ್ಯಾಯ, ಇನ್ಜಸ್ಟಿಸ್ ಅಂದರೆ ಅನ್ಯಾಯ. ಐ ಶಾಟ್ ದ ಸ್ವಾನ್ ಸೊ ಇಟ್ ಇಸ್ ಮೈನ್, ನಾನು ಅದನ್ನು ಏನು ಮಾಡೀನಿ, ಬೇಟೆ ಆಡಿದ್ದೀನಿ, ಅದು ನಂದು ಅಂತ ಮತ್ತೆ ದೇವದತ್ತ ಒತ್ತಿ ಒತ್ತಿ ಹೇಳ್ತಾ ಇದ್ದಾನೆ. ಮುಂದೆ ಏನಾಗುತ್ತೆ ನೋಡ್ರಿ, ಆವಾಗ ರಾಜನೇ ಏನಾಗುತ್ತಪ್ಪ ಅಂದ್ರೆ ಅವನಿಗೆ ಗೊಂದಲಮೇ ಆಗುತ್ತೆ. ಅವಾಗ ಏನಾಗುತ್ತೆ ನೋಡೋಣ್ರಿ, ರಾಜನ ಹೇಳ್ತಾರೆ, ವೆಲ್ ಬಾಯ್ಸ್, ಹಾಂ ನೀವಿಬ್ಬರು ಹೇಳೋದು ಕರೆಕ್ಟ್ ಅದ. ಐ ಆಮ್ ಪಜಲ್ಡ್, ಐ ಆಮ್ ಸರ್ಪ್ರೈಸ್ಡ್, ಐ ಆಮ್ ಆಸ್ಟಾನಿಶ್ಡ್. ನನಗೆ ಗಾಬರಿ ಆಗ್ಯದ, ನಾನೇ ಆಶ್ಚರ್ಯ, ನನಗೆ ಗೊಂದಲಮಯ ಆಗ್ಯದ. ಇಟ್ ಈಸ್ ಎ ಸ್ಟ್ರೇಂಜ್ ಕೇಸ್, ಇದೊಂದು ವಿಚಿತ್ರವಾದ ಕಂಪ್ಲೇಂಟು, ವಿಚಿತ್ರವಾದ ದೂರು. ನಾ ಇಂಥ ಕಂಪ್ಲೇಂಟ್ ಅಂದು ನೋಡೇ ಇಲ್ಲಿ ತನಕ. ಐ ಡೋಂಟ್ ನೋ ಹೌ ಟು ಡಿಸೈಡ್ ಇಟ್, ನನಗೆ ಗೊತ್ತಿಲ್ಲ ಇದು ಯಾರ್ದು ಅಂತ ನಿರ್ಧಾರ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಟು ದ ಚೀಫ್ ಮಿನಿಸ್ಟರ್, ಕ್ಯಾನ್ ಯು ಹೆಲ್ಪ್ ಮೀ. ಅಲ್ಲಿ ರಾಜ ಏನು ಮಾಡ್ತಾನಪ್ಪ ಅಂದ್ರೆ ಮುಖ್ಯಮಂತ್ರಿಗೆ, ನೀವು ನನಗೆ ಈ ಕೇಸ್ನಲ್ಲಿ ಸಹಾಯ ಮಾಡ್ಬೋದು ಅಂತ ರಾಜ ಈ ಒಂದು ಮುಖ್ಯಮಂತ್ರಿಗೆ ಕೇಳ್ದ. ಅವಾಗ ಈ ಮುಖ್ಯಮಂತ್ರಿ ಏನು ಹೇಳ್ತಾನಪ್ಪ ಅಂದ್ರೆ, ಐ ವಿಲ್ ಟ್ರೈ ಯುವರ್ ಹೈನೆಸ್, ಮಹಾರಾಜರೇ ನಾನು ಪ್ರಯತ್ನ ಪಡ್ತೀನಿ ಈ ಕೇಸನ್ನು ಸಾಲ್ವ್ ಮಾಡಲಿಕ್ಕೆ ಅಂತ ಮುಖ್ಯಮಂತ್ರಿ ಹೇಳ್ತಾನೆ. ಅವಾಗ ರಾಜ ಹೇಳ್ತಾನೆ ನೋಡ್ರಿ, ರಾಜ ಏನಂತ ಹೇಳ್ತಾನಪ್ಪ ಅಂದ್ರೆ, ವೆರಿ ವೆಲ್ ದೆನ್ ಪ್ಲೀಸ್ ಗೋ ಹೆಡ್. ಹಾಗಾದ್ರೆ ನಿನ್ನ ಸಹಾಯ ನನಗೆ ಬೇಕೇ ಬೇಕು, ಅದನ್ನು ನಿನ್ನ ಕೇಸನ್ನು, ಈ ಕೇಸನ್ನು ನಿನಗೆ ವಹಿಸ್ತಾ ಇದ್ದೀನಿ, ನೀನು ಮುಂದುವರಿಸು ಅಂತ ರಾಜ ಮುಖ್ಯಮಂತ್ರಿಗೆ ಹೇಳ್ತಾನೆ. ಮುಂದೆ ಏನಾಗುತ್ತಾ ನೋಡೋಣ್ರಿ, ಚೀಫ್ ಮಿನಿಸ್ಟರ್ ಏನು ಹೇಳ್ತಾನೆ, ಏನು ಮಾಡ್ತಾನೆ ನೋಡೋಣ. ಪ್ರಿನ್ಸ್ ಸಿದ್ಧಾರ್ಥ ಆ್ಯಂಡ್ ಪ್ರಿನ್ಸ್ ದೇವದತ್ತ ಪ್ಲೀಸ್ ಲಿಸನ್ ಟು ಮೀ. ಮುಖ್ಯಮಂತ್ರಿ ಇವರಿಬ್ಬರಿಗೆ ಹೇಳ್ತಾನೆ, ಪ್ರಿನ್ಸ್ ಸಿದ್ಧಾರ್ಥ, ರಾಜಕುಮಾರ ಸಿದ್ಧಾರ್ಥ, ರಾಜಕುಮಾರ ದೇವದತ್ತ, ನನ್ನ ಮಾತನ್ನು ಕೇಳ್ರಲ್ಲಿ ಗಮನವಿಟ್ಟು. ಪ್ರಿನ್ಸ್ ದೇವದತ್ತ ಸೇಸ್ ದಟ್ ದ ಸ್ವಾನ್ ಈಸ್ ಹೀಸ್ ಬಿಕಾಸ್ ಹಿ ಹ್ಯಾಡ್ ಶಾಟ್ ಇಟ್. ಪ್ರಿನ್ಸ್ ದೇವದತ್ತ ಏನು ಹೇಳಕತ್ತಾನ, ಹಂಸ ಪಕ್ಷಿ ಅವಂದು, ಯಾಕಂದ್ರೆ ಅದನ್ನು ಭೇಟಿ ಆಡ್ದವ ಅವ.
ಅದೇ ರೀತಿಯಾಗಿ ಪ್ರಿನ್ಸ್ ಸಿದ್ಧಾರ್ಥ ಹೇಳ್ತಾ ಇದ್ದಾನೆ ದ್ಯಾಟ್ ಇಟ್ ಈಸ್ ಹೀಸ್ ಬಿಕಾಸ್ ಹೀ ಸೇವ್ಡ್ ಇಟ್ಸ್ ಲೈಫ್. ಆಮ್ ಐ ರೈಟ್? ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ, ದೇವದತ್ತ ಅದನ್ನು ಭೇಟಿ ಆಡಿದಾನೆ, ಅದಕ್ಕೋಸ್ಕರ ಆ ಹಂಸ ಪಕ್ಷಿ ಅವನಂತ ಹೇಳ್ತಾ ಇದ್ದಾನೆ. ಸಿದ್ಧಾರ್ಥ ಆ ಹಂಸ ಪಕ್ಷಿಯ ಪ್ರಾಣವನ್ನು ಉಳಿಸಿದಾನೆ, ಅದಕ್ಕೆ ಅವ ನಂದಂತ ಹೇಳಕತ್ತಾನ. ಇದು ಸರಿನಾ ಅಂತ ಅವ್ರಿಗೆ ಇನ್ನೊಮ್ಮೆ ಕನ್ಫರ್ಮ್ ಮಾಡ್ತಾನೆ ಇಲ್ರಿ ಮುಖ್ಯಮಂತ್ರಿ. ಮುಂದೆ ಏನಾಗುತ್ತಾ ನೋಡೋಣ ಬರೀಲಿ ನೆಕ್ಸ್ಟ್ ಪೇಜಲ್ಲಿ. ಸಿದ್ಧಾರ್ಥ ಈ ಮಾತುಗಳನ್ನು ಕೇಳಿ ಸಿದ್ಧಾರ್ಥ ಮತ್ತು ದೇವದತ್ತ ಎಸ್ ಯು ಆರ್ ರೈಟ್, ನೀ ಏನು ಹೇಳ್ದಲ್ಲ ಮುಖ್ಯಮಂತ್ರಿಗಳೇ, ಇದು ಸರಿ, ನಾ ಕಾಪಾಡೀನಿ, ಸಿದ್ಧಾರ್ಥ ಕಾಪಾಡಿದ್ದೀನಿ, ನಾನು ದೇವದತ್ತ ಅದನ್ನು ಭೇಟಿ ಆಡಿದ್ದೀನಿ. ಆವಾಗ ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿ ಏನು ಮಾಡ್ತಾ ನೋಡ್ರಿ, ಗುಡ್ ನೌ ಪ್ರಿನ್ಸ್ ಸಿದ್ಧಾರ್ಥ ಪ್ಲೀಸ್ ಪುಟ್ ದ ಸ್ವಾನ್ ಆನ್ ದಿ ಸ್ಟೂಲ್. ಆವಾಗ ಸಿದ್ಧಾರ್ಥನ ಕರೆದು ಹೇಳ್ತಾನೆ ಏನಂತ ಹೇಳ್ತಾನಪ್ಪ ಅಂದ್ರೆ, ಅಲ್ಲಿ ಒಂದು ಕುರ್ಚಿ ಸ್ಟೂಲ್ ಇರ್ತದೆ, ಟೇಬಲ್ ಇರ್ತದಲ್ಲ, ನಾವು ಕುದುರ್ಲಕ್ಕೆ ಸ್ಟೂಲ್ ಇರ್ತದೆ, ಆ ಒಂದು ಸ್ಟೂಲ್ ಮೇಲೆ ನಿನ್ನ ಹಂಸ ಪಕ್ಷಿಯನ್ನು ಇಡು ಅಂತ ಮುಖ್ಯಮಂತ್ರಿ ಹೇಳ್ತಾನೆ. ಅವಾಗ ಮುಖ್ಯಮಂತ್ರಿ ಹೇಳಿದಾಗೆ ಏನು ಮಾಡ್ತಾನಪ್ಪ ಅಂದರೆ ಸಿದ್ಧಾರ್ಥ ಕೇಳ್ತಾನೆ. ಸಿದ್ಧಾರ್ಥ ಪುಟ್ಸ್ ದ ಸ್ವಾನ್ ಆನ್ ದ ಸ್ಟೂಲ್ ಆ್ಯಂಡ್ ಗೋಸ್ ಬ್ಯಾಕ್ ಟು ಹಿಸ್ ಪ್ಲೇಸ್. ಆ ಸ್ಟೂಲ್ ಮೇಲೆ ಆ ಹಂಸ ಪಕ್ಷಿಯನ್ನು ಇಟ್ಟು ಮತ್ತೆ ತನ್ನ ಪ್ಲೇಸಲ್ಲಿ ಹಿಂದುಗಡೆ ಹೋಗಿ ನಿಂತ್ಕೊಳ್ತಾನೆ ಸಿದ್ಧಾರ್ಥ. ಮುಂದೆ ಏನಾಗುತ್ತೆ ನೋಡ್ರಿ, ದ ಸ್ವಾನ್ ಈಸ್ ಫ್ರೈಟನ್ಡ್ ಆ್ಯಂಡ್ ಕೀಪ್ಸ್ ಲುಕಿಂಗ್ ಆ್ಯಟ್ ಸಿದ್ಧಾರ್ಥ. ಈ ಮೊದಲೇ ಅದಕ್ಕೆ ಗಾಯ ಆಗ್ಯದ, ಇವ ಬೇಟೆ ಆಡಿದಾನೆ, ಬಿಲ್ಲನ್ನು ಹೊಡೆದಿದ್ದಾನೆ, ಯಾರು? ದೇವದತ್ತ. ಅದಕ್ಕೆ ಅಂಜಿಕಿಡ್ದ, ನನ್ನ ಎಲ್ಲಿ ಕೊಲ್ತಾರೆ, ನಾನು ಕಾಪಾಡಿದಾನೆ, ಯಾರು? ಸಿದ್ಧಾರ್ಥ. ಅದಕ್ಕೆ ಅಂಜಲಕ್ಕತ್ತ ಸ್ಟೂಲ್ ಮ್ಯಾಗ ಕುಂದ್ರಸಾನ ಆ್ಯಂಡ್ ಕೀಪ್ಸ್ ಲುಕಿಂಗ್ ಆ್ಯಟ್ ಸಿದ್ಧಾರ್ಥ. ಆ ಸಿದ್ಧಾರ್ಥನನ್ನು ನೋಡ್ತಾ ಕುಂತಿದೆ ಯಾವುದು? ಹಂಸ ಪಕ್ಷಿ. ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ನೋಡೋಣ್ರಿ. ಈಗ ಚೀಫ್ ಮಿನಿಸ್ಟರ್ ಏನು ಹೇಳ್ತಾನಪ್ಪ ಅಂದ್ರೆ, ಪ್ರಿನ್ಸ್ ದೇವದತ್ತ ಪ್ಲೀಸ್ ಕಮ್ ಫಾರ್ವರ್ಡ್ ಆ್ಯಂಡ್ ಆಸ್ಕ್ ದ ಸ್ವಾನ್ ಟು ಕಮ್ ಟು ಯು. ಮುಖ್ಯಮಂತ್ರಿ ಹೇಳ್ತಾನೆ ನೋಡ್ರಿ, ಏನಂತ ಹೇಳ್ತಾನೆ, ರಾಜಕುಮಾರ ದೇವದತ್ತ ಮುಂದೆ ಬಂದು ನೀ ಏನು ಕೇಳು, ಶ್ವಾನ ಪಕ್ಷಿ ಕೇಳು, ನನ್ನ ಜೊತೆ ಬಾ, ನನ್ನ ಜೊತೆ ಇರು, ಕರಿಯೋದನ್ನು ಅಂತ ಚೀಫ್ ಮಿನಿಸ್ಟರ್ ದೇವದತ್ತನಿಗೆ ಹೇಳ್ತಾನೆ. ಆವಾಗ ದೇವದತ್ತ ಮುಖ್ಯಮಂತ್ರಿ ಹೇಳ್ದಾಗೆ ಕೇಳ್ತಾನೆ. ಏನು ಮಾಡ್ತಾನೆ ನೋಡ್ರಿ, ದೇವದತ್ತ ಸೈಡ್ ಬಂದು ಹೇಳ್ತಾನೆ, ಕಮಿಂಗ್ ಫಾರ್ವರ್ಡ್, ಮುಂದೆ ಬಂದ, ಕಮ್ ಟು ಮೀ ಓ ಸ್ವಾನ್, ಕಮ್ ಕಮ್ ಕಮ್, ದ ಸ್ವಾನ್ ಟ್ರೆಂಬಲ್ಸ್ ಆ್ಯಂಡ್ ಕ್ರೈಸ್ ವಿತ್ ಫಿಯರ್. ಅದಕ್ಕೆ ಕರಿತಾನೆ ರೀ, ಬಾ ನನ್ನ ಜೊತೆ, ಓ ನನ್ನ ಹಂಸ ಪಕ್ಷಿಯೇ, ಬಾ ಬಾ ಬಾ. ದ ಸ್ವಾನ್ ಟ್ರಂಬಲ್ಸ್ ಆ್ಯಂಡ್ ಕ್ರೈಸ್ ವಿತ್ ಫಿಯರ್. ಅದನ್ನು ಕರೀತಾನೆ ಅತ್ಯಂತ ಪ್ರೀತಿಯಿಂದ. ಅದು ಇವ ಅದನ್ನು ಏನು ಮಾಡಿರ್ತಾನೆ, ಬೇಟೆ ಆಡಿರ್ತಾನೆ, ಬಿಲ್ಲಿನಿಂದ ಹೊಡೆದಿರ್ತಾನೆ, ಅದಕ್ಕೆ ಅದು ಅಂಜು ನಡಿಗಿ ಅಳ್ಳಿಕತ್ತು ಭಯದಿಂದ ಅದು ದೇವದತ್ತನ ಬಳಿ ಹೋಗಲಿಲ್ಲ, ನಡಿಗಿ ಅಳ್ಳಕತ್ತದು. ಮುಂದೆ ಇದೇ ಕೆಲಸವನ್ನು ಮುಖ್ಯಮಂತ್ರಿ ಯಾರಿಗೆ ಹೇಳ್ತಾನಪ್ಪ ಅಂದ್ರೆ, ಮುಂದೇನು ಹೇಳ್ತಾನೆ ನೋಡು ಚೀಫ್ ಮಿನಿಸ್ಟರ್, ದ್ಯಾಟ್ ವಿಲ್ ಡೂ ಪ್ರಿನ್ಸ್ ದೇವದತ್ತ, ನವ್ ಇಟ್ಸ್ ಯುವರ್ ಟರ್ನ್ ಟು ಕಾಲ್ ದ ಸ್ವಾನ್ ಪ್ರಿನ್ಸ್ ಸಿದ್ಧಾರ್ಥ. ನೀ ಏನು ಮಾಡ್ಬೋದು, ಅದು ಬರಲಿಲ್ಲ, ನೀ ಹಿಂದೆ ಹೋಗು, ನವ್ ಇಟ್ಸ್ ಯುವರ್ ಟರ್ನ್ ಟು ಕಾಲ್ ದ ಸ್ವಾನ್ ಪ್ರಿನ್ಸ್ ಸಿದ್ಧಾರ್ಥ. ಈಗ ಯಾರ ಸಮಯ? ಪ್ರಿನ್ಸ್ ಸಿದ್ಧಾರ್ಥನ, ರಾಜಕುಮಾರ್ ಸಿದ್ಧಾರ್ಥನ ಸಮಯ. ದೇವದತ್ತ ಗೋಸ್ ಬ್ಯಾಕ್ ಆ್ಯಂಡ್ ಸಿದ್ಧಾರ್ಥ ಕಮ್ಸ್ ಫಾರ್ವರ್ಡ್. ಇವ ಕರೆದ್ರೆ, ದೇವದತ್ತ ಕರೆದ್ರೆ ಬರಲಿಲ್ಲ, ಅವಾಗ ಈ ಒಂದು ಕೆಲಸ ಮುಗೀತು. ಅವಾಗ ಮುಖ್ಯಮಂತ್ರಿ ನೀ ಹಿಂದ್ಗಡೆ ಹೋಗು, ಸಿದ್ಧಾರ್ಥ ಮುಂದ್ಗಡೆ ಬರ್ತಾನೆ, ಅವಾಗ ಬರ್ತಾ ಇಲ್ಲ ನೋಡೋಣ ಅಂತ ಕೇಳ್ತಾನೆ ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿ. ಮುಂದೆ ಏನಾಗುತ್ತೆ ನೋಡೋಣ್ರಿ. ಸಿದ್ಧಾರ್ಥ ಗೋಯಿಂಗ್ ನಿಯರ್ ದ ಸ್ವಾನ್. ಈ ಒಂದು ಹಂಸ ಪಕ್ಷಿಯ ಸಮೀಪ ಹೋಗ್ತಾನೆ ರೀ, ಯಾರೋ? ಸಿದ್ಧಾರ್ಥ. ಡಿಯರ್ ಸ್ವಾನ್, ನನ್ನ ಪ್ರೀತಿಯ ಹಂಸ ಪಕ್ಷಿ, ಡೋಂಟ್ ಬಿ ಅಫ್ರೈಡ್. ಅಫ್ರೈಡ್ ಮೀನ್ಸ್ ಅಂಜಬೇಡ, ನೀ ಒಟ್ಟೆ ಅಂಜಬೇಡ. ಐ ಹ್ಯಾವ್ ಕಮ್ ಟು ಯು, ನಾ ಬಂದೀನೀಗ, ನಿನ್ನ ಕಾಪಾಡ್ತೀನಿ. ಕಮ್ ಆ್ಯಂಡ್ ಸಿಟ್ ಆನ್ ಮೈ ಆರ್ಮ್ಸ್, ನನ್ನ ತೋಳುಗಳ ಮೇಲೆ, ಶೋಲ್ಡರ್ಗಳ ಮೇಲೆ ನೀ ಕುತ್ಕೋ ಬಂದು. ದ ಸ್ವಾನ್ ಆಟ್ ಒನ್ ಫ್ಲೈಸ್ ಆನ್ ಟು ಸಿದ್ಧಾರ್ಥ ಆರ್ಮ್ಸ್. ಇಷ್ಟು ಅನ್ನೋದ್ರಾಗೆ ಆ ಒಂದು ಹಂಸ ಪಕ್ಷಿ ಸಿದ್ಧಾರ್ಥನ ತೋಳುಗಳ ಮೇಲೆ, ಶೋಲ್ಡರ್ಸ್ಗಳ ಮೇಲೆ ಬಂದು ಹಾರಿ ಕೂತು ಬಿಡುತ್ತೆ. ಇಲ್ಲಿ ಕ್ಲಿಯರ್ ಆಯ್ತಲ್ಲ ಕೇಸ್. ಆವಾಗ ಮುಖ್ಯಮಂತ್ರಿ ಹೇಳ್ತಾನೆ, ಯಾರಿಗೆ? ರಾಜನಿಗೆ ಹೇಳ್ತಾನೆ, ಟು ದ ಕಿಂಗ್, ಯುವರ್ ಹೈನೆಸ್, ಮಹಾರಾಜ್ರೇ ನೋಡ್ರಿ, ದ ಸ್ವಾನ್ ಹ್ಯಾಸ್ ಡಿಸೈಡೆಡ್ ದ ಕೇಸ್. ಇದು ಯಾರ ಕೇಸ್ ಇತ್ತು? ಹಂಸ ಪಕ್ಷಿದಿತ್ತು. ಅದೇ ಹಂಸ ಪಕ್ಷಿನ ಏನು ಮಾಡ್ತು? ನಿರ್ಧಾರ ಮಾಡ್ತು ಯಾರ ಕಡೆ ಆಗಬೇಕು ಈ ಕೇಸ್ ಅಂತ ಹೇಳಿಕಿರಿಂದ. ಕಿಂಗ್, ಇಟ್ ಹ್ಯಾಸ್ ಇಂಡೀಡ್, ಇದು ರಿಯಲಿ ಮಸ್ತ್, ಇದು ಕೇಸನ್ನು ಅದಕ್ಕೆ ಬಿಟ್ಟುಕೊಳ್ಳಿ, ಇದು ರಿಯಲಿ ಏವ್ಸಮ್, ನಿಜವಾಗಿಯೂ ಸತ್ಯವಾಗಿದ್ದು. ಆ್ಯಂಡ್ ವಿ ಎಕ್ಸೆಪ್ಟ್ ದ ಡಿಸಿಷನ್, ಈ ನಿರ್ಧಾರವನ್ನು ನಾ ಒಪ್ಕೊಳ್ತೀವಿ. ಇಡೀ
ಸಾಮ್ರಾಜ್ಯನೇ ಒಪ್ಕೊಳ್ಬೇಕು, ಇಡೀ ಸಭೆನೇ ಒಪ್ಕೊಳ್ಬೇಕು, ಇಡೀ ಪ್ಯಾಲೇಸೇ ಒಪ್ಕೋಬೇಕು. ದ ಸ್ವಾನ್ ಬಿಲಾಂಗ್ಸ್ ಟು ಪ್ರಿನ್ಸ್ ಸಿದ್ಧಾರ್ಥ. ಇಲ್ಲಿ ರಾಜ ಅನೌನ್ಸ್ ಮಾಡಿಬಿಡ್ತಾನೆ, ಈ ಹಂಸ ಪಕ್ಷಿ ಯಾರಿಗೆ ಸಂಬಂಧಪಟ್ಟಿದ್ದು? ಸಿದ್ಧಾರ್ಥನಿಗೆ ಸಂಬಂಧಪಟ್ಟಿದ್ದು ಅಂತ ಇಲ್ಲಿ ರಾಜ ಅನೌನ್ಸ್ ಮಾಡಿಬಿಡ್ತಾನೆ, ಹೇಳಿಬಿಡ್ತಾನೆ. ಆಲ್ ಎಲ್ಲರೂ ಲಾಂಗ್ ಲಿವ್ ಪ್ರಿನ್ಸ್ ಸಿದ್ಧಾರ್ಥ. ಎಲ್ಲರೂ ಕೂಡಿ, ಎಲ್ಲ ಮಿನಿಸ್ಟರ್ಸು, ರಾಜರು ಎಲ್ಲರೂ ಕೂಡಿ ನೀನು ಬಹಳ ವರ್ಷ ಬದುಕು ಸಿದ್ಧಾರ್ಥನೇ ಅಂತ ಎಲ್ಲರೂ ಆಶೀರ್ವಾದವನ್ನು ಮಾಡ್ತಾರೆ. ಡಿಯರ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 8, ಈ ಸ್ಟೋರಿಯಿಂದ ನಾವು ಏನು ಕಲ್ತೀವಪ್ಪ ಅಂದ್ರೆ, ಪ್ರೀತಿಯಿಂದ ಜಗತ್ತನ್ನೇ ಗೆಲ್ಬೋದು, ದ್ವೇಷದಿಂದ ಅಲ್ಲ. ಈ ಒಂದು ಮೆಸೇಜನ್ನು ಈ ಒಂದು ಲೆಸನ್ನಿಂದ ನಾವು ಕಲಿತೀವಿ. ಅದೇ ರೀತಿಯಾಗಿ 7th 6th 8th 9th 10th ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್, ಸೆಕೆಂಡ್ ಲ್ಯಾಂಗ್ವೇಜ್, ಫಸ್ಟ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್, all video class are here. If you didn't subscribe this YouTube channel, then your subscription is our motivation to bring the more class to the betterment of you, my dear students. ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಮುಂದಿನ ಕ್ಲಾಸಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಬಾಯ್, ಸಿ ಯು ಸೂನ್.